ನಮಸ್ಕಾರ ವೀಕ್ಷಕರೇ. ವೋಟ್ ಚೋರಿ ಆರೋಪ ಮಾಡಿ ಸತತವಾಗಿ ಹಿನ್ನಡೆ ಅನುಭವಿಸ್ತಾ ಇರೋ ರಾಹುಲ್ ಗಾಂಧಿಗೆ ಈಗ ಬಹುದೊಡ್ಡ ಸಂಕಷ್ಟ ಎದುರಾಗಿದೆ. ರಾಹುಲ್ ಗಾಂಧಿ ಮಾಡಿದ ಎಡವಟ್ಟಿನಿಂದ ಕಾಂಗ್ರೆಸ್ ವರಿಷ್ಠೆ ಹಾಗೂ ಗಾಂಧಿ ಕುಟುಂಬದ ಅಧಿನಾಯಕಿ ಸೋನಿಯಾಗೆ ಸಂಕಷ್ಟ ಶುರುವಾಗಿದೆ. ವಿದೇಶದಿಂದ ಬಂದಿದ್ದ ಸೋನಿಯಾ ಗಾಂಧಿಗೆ ಭಾರತದ ಪೌರತ್ವ ಸಿಗೋ ಮುನ್ನವೇ ವೋಟರ್ ಲಿಸ್ಟ್ ನಲ್ಲಿ ಹೆಸರಿತ್ತು ಅನ್ನೋ ಬಹುದೊಡ್ಡ ಆರೋಪ ಬಂದಿದೆ. ಇದು ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಮಾಡಿದ ದೊಡ್ಡ ದ್ರೋಹ ಅಂತ ಅನ್ನಿಸ್ಕೊಳ್ತಾ ಇದೆ. ಇನ್ನು ರಾಹುಲ್ ಡಾಕ್ಯುಮೆಂಟ್ ಗಳೆಲ್ಲ ಸುಳ್ಳು ಅನ್ನೋದು ಸಾಬೀತಾಗ್ತಾ ಇದ್ದಂತೆ ವಿಪಕ್ಷ ನಾಯಕರ ಕ್ಷೇತ್ರಗಳಿಂದ ಬಿಜೆಪಿ ಡಾಕ್ಯುಮೆಂಟ್ ತರಿಸಿಕೊಂಡು ಸ್ಫೋಟಕ ಮಾಹಿತಿಗಳನ್ನ ಬಿಚ್ಚಿಡ್ತಾ ಇದೆ. ಅಲ್ಲಿಗೆ ಸುಮ್ನೆ ಕೆತ್ಕೋದಕ್ಕೆ ಹೋಗಿ ಬುಡಕ್ಕೆ ತಂದುಕೊಂಡಂತಾಗ್ತಾ ಇದೆ. ಈಗ ರಿವೀಲ್ ಆಗಿರೋ ದಾಖಲೆಗಳಲ್ಲಿನ ನಕಲಿ ಲೆಕ್ಕವನ್ನ ನೋಡ್ತಾ ಇದ್ರೆ ಎಷ್ಟೋ ನಾಯಕರ ಗೆಲುವಿನ ಮೇಲೆ ಅನುಮಾನ ಬರ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಎಲೆಕ್ಷನ್ ಕಮಿಷನ್ ವಿಚಾರಕ್ಕೆ ಕೈ ಹಾಕಿ ರಾಹುಲ್ ಗಾಂಧಿ ದೊಡ್ಡ ತಪ್ಪನ್ನ ಮಾಡಿದ್ದಾರೆ ಅನ್ನೋದು ದಿನ ದಿನಕ್ಕೂ ಸಾಬೀತಾಗ್ತಾ ಇದೆ. ಕ್ರಿಸ್ಟಲ್ ಕ್ಲಿಯರ್ ಅನ್ನೋ ರೀತಿ ಇರೋ ವಿಷಯವನ್ನ ಟಚ್ ಮಾಡಿದ್ದೆ ತಪ್ಪು. ಒಂದು ವೇಳೆ ಹಾಗೂ ಇದರಲ್ಲಿ ಏನಾದ್ರೂ ಮಾಡ್ಲೇಬೇಕು ಅನ್ನೋ ಹಾಗಿದ್ರೆ ಅದಕ್ಕಾಗಿ ಸ್ವಲ್ಪ ಸಮಯವನ್ನ ಮೀಸಲಿಟ್ಟು ಇಡೀ ಟೀಮ್ಗೆ ದಾಖಲೆಗಳನ್ನ ಹುಡುಕಿ ತಪ್ಪನ್ನ ಹೆಕ್ಕಿ ತಂದು ಆಮೇಲೆ ಆರೋಪಗಳ ಸುರಿಮಳೆಗೈದು ಮೋದಿ ಸರ್ಕಾರವನ್ನ ಕಟ್ಟಿ ಹಾಕಿದಿದ್ರೆ ಇವತ್ತು ರಾಹುಲ್ ಎಲ್ಲೋ ಇರ್ತಾ ಇದ್ರು. ಆದ್ರೆ ಹಾಗೆ ಮಾಡದೆ ಗಡಿಬಿಡಿಯಲ್ಲಿ ಒಂದಷ್ಟು ಗದ್ದಲ ಎಬ್ಬಿಸೋ ಕೆಲಸ ಮಾಡಿದ್ರು. ಆದ್ರೆ ಈ ಬಾರಿ ಎಲೆಕ್ಷನ್ ಕಮಿಷನ್ ಯಾವ ರೇಂಜ್ಗೆ ತಿರುಗಿ ಬಿದ್ದಿದೆ ಅಂದ್ರೆ ರಾಹುಲ್ ಆಡ್ತಾ ಇರೋ ಒಂದೊಂದು ಮಾತು, ಒಂದೊಂದು ಆರೋಪ, ಒಂದೊಂದು ಹೆಜ್ಜೆಗೂ ಪಾಯಿಂಟ್ ಟು ಪಾಯಿಂಟ್ ಉತ್ತರ ಕೊಡ್ತಾ ಇದೆ. ಇನ್ನೊಂದು ಕಡೆ ಆರೋಪ ಹೊತ್ತ ಬಿಜೆಪಿ ಕಾಂಗ್ರೆಸ್ ಇತಿಹಾಸವನ್ನ ಕೆದಕೋದಕ್ಕೆ ಹೋಗಿ ಸೋನಿಯಾ ಮೇಲೆ ಆರೋಪ ಬಂದಿದೆ. ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಪುಸ್ತಕದ ಪ್ರತಿಯನ್ನ ಹೋದಲ್ಲಿ ಬಂದಲ್ಲಿ ತೋರಿಸ್ತಾ ನಾವೇ ಸಂವಿಧಾನ ರಕ್ಷಕರು ಅಂತ ಜನರಿಗೆ ಹೇಳ್ತಾ ಇರೋ ರಾಹುಲ್ ತಾಯಿ ಸೋನಿಯಾ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. 1980ರಲ್ಲಿ ಅವರ ಹೆಸರು ವೋಟರ್ ಲಿಸ್ಟ್ ನಲ್ಲಿ ದಾಖಲಾಗುತ್ತೆ. ಅವರಿಗೆ ಭಾರತೀಯ ಪೌರತ್ವ ಸಿಗೋದಕ್ಕೂ 3 ವರ್ಷ ಮುನ್ನವೇ ಅವರ ಕೈಯಲ್ಲಿ ಇಟಲಿಯ ಪೌರತ್ವ ಇರುವಂತೆಯೇ ಅವರ ಹೆಸರನ್ನ ವೋಟರ್ ಲಿಸ್ಟ್ ನಲ್ಲಿ ಸೇರಿಸಲಾಗಿದೆ. ಇದು ಸ್ಪಷ್ಟವಾಗಿ ಕಾನೂನಿನ ಉಲ್ಲಂಘನೆ ಅಂತ ಬಿಜೆಪಿ ಸೋಷಿಯಲ್ ಮೀಡಿಯಾ ಹೆಡ್ ಅಮಿತ್ ಮಾಳವೀಯ ಆರೋಪಿಸಿದ್ದಾರೆ. ಇದಕ್ಕೆ ಪುಷ್ಟಿ ನೀಡುವಂತೆ ಇನ್ನೊಂದಷ್ಟು ಮಾಹಿತಿಗಳನ್ನು ಕೂಡ ಬಿಚ್ಚಿಡ್ತಾ ಹೋಗು ಅವರು ಆ ಹೊತ್ತಲ್ಲಿ ಗಾಂಧಿ ಕುಟುಂಬ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರ ಸಫ್ದರ್ಜಂಗ್ ರೋಡ್ ನಲ್ಲಿರೋ ಪ್ರಧಾನಿ ಅಧಿಕೃತ ನಿವಾಸದಲ್ಲಿ ವಾಸ ಮಾಡ್ತಾ ಇತ್ತು ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಅಲ್ಲದೆ ಆ ಹೊತ್ತಲ್ಲಿ ಆ ಅಡ್ರೆಸ್ ನಲ್ಲಿ ರಿಜಿಸ್ಟರ್ ಆಗಿದ್ದ ಮತದಾರರು ಅಂದ್ರೆ ಅದು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ ಹಾಗೂ ಮನೇಕಾ ಗಾಂಧಿ. ಆದ್ರೆ 1980ರ ಜನವರಿ 1ರಂದು ವೋಟರ್ ಲಿಸ್ಟ್ ರಿವೈಸ್ ಮಾಡುವ ಹೊತ್ತಲ್ಲಿ ಸೋನಿಯಾ ಗಾಂಧಿ ಹೆಸರನ್ನ ಸೇರಿಸಲಾಗುತ್ತೆ. ಸೀರಿಯಲ್ ನಂಬರ್ 388 ಹಾಗೂ ಬೂತ್ ನಂಬರ್ 145ರಲ್ಲಿ ಸೋನಿಯಾ ಗಾಂಧಿಗೆ ಮತದಾನದ ಅವಕಾಶವನ್ನ ಮಾಡಿಕೊಡಲಾಗಿತ್ತು ಅನ್ನೋ ಗಂಭೀರ ಆರೋಪವನ್ನ ಅವರು ಮಾಡಿದ್ದಾರೆ. ಇನ್ನು ಈ ಅಕ್ರಮದ ಕಹಾನಿ ಇಷ್ಟಕ್ಕೆ ಮುಗಿಯೋದಿಲ್ಲ. 1982ರಲ್ಲಿ ಮತ್ತೆ ವೋಟರ್ ಲಿಸ್ಟ್ ನಿಂದ ಸೋನಿಯಾ ಗಾಂಧಿ ಹೆಸರನ್ನ ತೆಗೆಯಲಾಗುತ್ತೆ. ಆ ಬಳಿಕ 1983ರಲ್ಲಿ ಮತ್ತೆ ಅವರ ಹೆಸರನ್ನ ವೋಟರ್ ಲಿಸ್ಟ್ ನಲ್ಲಿ ಸೇರಿಸಲಾಗುತ್ತೆ. ಅಲ್ಲಿಗೆ 1980ರಲ್ಲಿ ಆಕೆಯ ಹೆಸರನ್ನ ಸೇರಿಸೋ ಕೆಲಸ ಮಾಡಿದ್ದೆ ಎಲೆಕ್ಷನ್ಗೆ ಸಹಾಯ ಆಗೋ ಸಲುವಾಗಿ ಅನ್ನೋದನ್ನ ಅಮಿತ್ ಮಾಳವೀಯ ಹೇಳ್ತಾ ಇದ್ದಾರೆ. ಪ್ರಧಾನಿ ಅಧಿಕೃತ ನಿವಾಸದಲ್ಲೇ ಇಂಥ ಗೋಲ್ಮಾಲ್ ಆಗಿರೋದು ಭಾರತದ ಸಂವಿಧಾನ ಹಾಗೂ ಕಾನೂನಿಗೆ ಕಪ್ಪು ಚುಕ್ಕೆ ತಂದಂತಿದೆ ಅಂತ ದೂರಿದ್ದಾರೆ. ಸರಿ, 1983ರಲ್ಲಿ ಮರು ಸೇರ್ಪಡೆ ಮಾಡಿದ್ರು, ಆಗ್ಲಾದ್ರೂ ಕಾನೂನು ಪಾಲನೆ ಆಯ್ತಾ ಅಂತ ಕೇಳಿದ್ರೆ ಅಲ್ಲೂ ಕೂಡ ಆಗೋದಿಲ್ಲ. 1983ರಲ್ಲಿ ಮತ್ತೆ ವೋಟರ್ ಲಿಸ್ಟ್ ರಿವಿಷನ್ ಆಗುತ್ತೆ. 1983ರ ಜನವರಿ 1ರಂದು ಮತ್ತೆ ಅವರ ಹೆಸರನ್ನ ವೋಟರ್ ಲಿಸ್ಟ್ಗೆ ಸೇರಿಸಲಾಗುತ್ತೆ. ಸೀರಿಯಲ್ ನಂಬರ್ 236, ಪೋಲಿಂಗ್ ಸ್ಟೇಷನ್ ನಂಬರ್ 140ರಲ್ಲಿ ಅವರಿಗೆ ಮತದಾನದ ಹಕ್ಕನ್ನು ನೀಡಲಾಗುತ್ತೆ. ದುರಂತ ಏನಂದ್ರೆ ಸೋನಿಯಾ ಗಾಂಧಿಗೆ ಭಾರತೀಯ ಪೌರತ್ವ ಸಿಗೋದು ಏಪ್ರಿಲ್ 30, 1983ರಲ್ಲಿ. ಇಲ್ಲೂ ಕೂಡ 3 ತಿಂಗಳು ಮುಂಚೆ ಅವರಿಗೆ ವೋಟ್ ಹಕ್ಕು ಕಲ್ಪಿಸಿ ಕೊಟ್ಟಿರ್ತಾರೆ. ಸಂವಿಧಾನದ ಪ್ರಕಾರ ಪೌರತ್ವ ಸಿಗೋ ತನಕ ವೋಟ್ ಮಾಡೋ ಹಾಗೆ ಇಲ್ವೇ ಇಲ್ಲ. ಆದ್ರೆ ಭಾರತವನ್ನ 60 ವರ್ಷ ಆಳಿದ ದೊಡ್ಡ ಕುಟುಂಬದ ಸೊಸೆ ಮಾತ್ರ 2 ಸಲ ನಿಯಮ ಉಲ್ಲಂಘಿಸಿದ್ದಾರೆ ಅಂತ ದೂರಿದ್ದಾರೆ. ಇನ್ನು ಕೇವಲ ಆರೋಪ ಮಾಡಿದಿದ್ರೆ ನಮಗೂ ರಾಹುಲ್ ಗಾಂಧಿಗೂ ವ್ಯತ್ಯಾಸ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಅಧಿಕೃತ ದಾಖಲೆಯನ್ನು ಅವರು ಪೋಸ್ಟ್ ಮಾಡಿದ್ದು, ಅದರಲ್ಲಿ ಸೀರಿಯಲ್ ನಂಬರ್, ಬೂತ್ ನಂಬರ್, ಹೆಸರು ಎಲ್ಲವೂ ಇದೆ. ಇನ್ನು ಈ ವಿಚಾರದಲ್ಲಿ ಸ್ವಲ್ಪ ತಣ್ಣಗಿದ್ದ ಸೋನಿಯಾರನ್ನೇ ಬಿಟ್ಟಿಲ್ಲ. ಇನ್ನು ರಾಹುಲ್ ಗಾಂಧಿಯನ್ನ ಬಿಡ್ತಾರಾ ಅನ್ನೋ ಹಾಗೆ ಅವರ ಕ್ಷೇತ್ರದ ವೋಟಿಂಗ್ ದಾಖಲೆಗಳನ್ನು ಕೆದಕೋ ಕೆಲಸ ಆಗಿದೆ. ರಾಯ್ಬರೇಲಿಯಲ್ಲಿ ಬರೋಬ್ಬರಿ 2 ಲಕ್ಷ ಅನುಮಾನಾಸ್ಪದ ವೋಟರ್ಸ್ ಪತ್ತೆಯಾಗಿದ್ದಾರೆ ಅನ್ನೋ ಮಾಹಿತಿಯನ್ನ ಬಿಜೆಪಿ ಬಿಚ್ಚಿಡ್ತಾ ಇದೆ. ಇದರ ಕಂಪ್ಲೀಟ್ ಲೆಕ್ಕವನ್ನ ಕೊಡೋ ಕೆಲಸವೂ ಆಗಿದ್ದು 2,89,000 ಅನುಮಾನಾಸ್ಪದ ವೋಟ್ಗಳ ಪೈಕಿ 19,512 ಡೂಪ್ಲಿಕೇಟ್ ವೋಟರ್ಸ್, 71,977 ಮತದಾರರಿಗೆ ಫೇಕ್ ಅಡ್ರೆಸ್ ಇದೆ. 15,853 ಮತದಾರರ ಅಡ್ರೆಸ್ ಹಾಗೂ ಇತರೆ ದಾಖಲೆಗಳು ಸರಿಯಾಗಿಲ್ಲ. 92,747 ಮತದಾರರ ಹೆಸರನ್ನ ಲಿಸ್ಟ್ಗೆ ತುರುಕೋ ಕೆಲಸ ಆಗಿದೆ ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ.
ಸಂಸತ್ತಲ್ಲಿ ಅನುರಾಗ್ ಠಾಕೂರ್ ಈ ಮಾಹಿತಿಯನ್ನ ಎಲ್ಲರ ಮುಂದೆ ತೆರೆದಿಟ್ಟಿದ್ದು, ರಾಹುಲ್ ಗಾಂಧಿ ಈಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀರಾ ಅಂತ ಸವಾಲ್ ಹಾಕಿದ್ದಾರೆ. ಇನ್ನು ಈ ಪತ್ತೆ ಕಾರ್ಯ ರಾಹುಲ್ಗೆ ಮಾತ್ರ ಸೀಮಿತವಾಗೋದಿಲ್ಲ. ಉತ್ಸಾಹದಿಂದ ಅಣ್ಣನ ಪರವಾಗಿ ಹೋರಾಟಕ್ಕಿಳಿದಿರೋ ಪ್ರಿಯಾಂಕಾ ರಾಬರ್ಟ್ ವಾದ್ರಾ ಬುಡಕ್ಕೂ ಬಂದಿದೆ. ವಯನಾಡಿನಲ್ಲಿ ಬರೋಬ್ಬರಿ 93,499 ಅನುಮಾನಾಸ್ಪದ ವೋಟ್ಗಳು ಪತ್ತೆಯಾಗಿವೆ. ಇದರಲ್ಲಿ 20,438 ಡೂಪ್ಲಿಕೇಟ್ ವೋಟರ್ಸ್, 17,450 ಮತದಾರರಿಗೆ ಫೇಕ್ ಅಡ್ರೆಸ್ ಇದೆ, 4,246 ಮತದಾರರ ಅಡ್ರೆಸ್ ಹಾಗೂ ಇತರೆ ದಾಖಲೆಗಳು ಸರಿಯಾಗಿಲ್ಲ ಮತ್ತು 51,365 ಮತದಾರರ ಹೆಸರನ್ನ ಲಿಸ್ಟ್ಗೆ ತುರುಕೋ ಕೆಲಸ ಆಗಿದೆ. ಇನ್ನು ಪ್ರಿಯಾಂಕಾ ಬಳಿಕ ಇಂಡಿ ಒಕ್ಕೂಟದ ಪ್ರಮುಖ ನಾಯಕ ಅಖಿಲೇಶ್ ಕ್ಷೇತ್ರವನ್ನು ಕೆದಕೋ ಕೆಲಸ ಆಗಿದೆ. ರಾಹುಲ್ ಕ್ಷೇತ್ರಕ್ಕಿಂತಲೂ ಹೆಚ್ಚು ಅನುಮಾನಾಸ್ಪದ ವೋಟ್ಗಳು ಅಖಿಲೇಶ್ ಪ್ರತಿನಿಧಿಸೋ ಕನೌಜ್ ಕ್ಷೇತ್ರದಲ್ಲಿ ಕಂಡು ಬಂದಿದೆ. ಅಲ್ಲಿ ಬರೋಬ್ಬರಿ 2,91,798 ಅನುಮಾನಾಸ್ಪದ ವೋಟ್ಗಳಿವೆ. ಆ ಪೈಕಿ 16,163 ಡೂಪ್ಲಿಕೇಟ್ ವೋಟರ್ಸ್, 1,53,919 ಮತದಾರರಿಗೆ ಫೇಕ್ ಅಡ್ರೆಸ್, 25,772 ಮತದಾರರ ಅಡ್ರೆಸ್ ಹಾಗೂ ಇತರೆ ದಾಖಲೆಗಳು ಸರಿಯಾಗಿಲ್ಲ ಮತ್ತು 74,531 ಮತದಾರರ ಹೆಸರನ್ನ ಲಿಸ್ಟ್ಗೆ ತುರುಕೋ ಕೆಲಸ ಆಗಿದೆ. ದುರಂತ ಏನಂದ್ರೆ ಅಖಿಲೇಶ್ ಗೆಲುವಿನ ಅಂತರ 1,70,22 ವೋಟ್ಗಳು. ಈಗ ಅಖಿಲೇಶ್ ರಾಜೀನಾಮೆ ಕೊಡ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ಅಖಿಲೇಶ್ ಜೊತೆಗೆ ಅವರ ಪತ್ನಿ ಡಿಂಪಲ್ ಯಾದವ್ ಅವರ ಕ್ಷೇತ್ರದ ರಹಸ್ಯವನ್ನು ಕೆದಕಲಾಗಿದೆ. ಅವರು ಸ್ಪರ್ಧಿಸಿದ್ದ ಮೈನ್ಪುರಿಯಲ್ಲಿ 2,55,914 ಅನುಮಾನಾಸ್ಪದ ವೋಟ್ಗಳಿವೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಪೈಕಿ 14,088 ಡೂಪ್ಲಿಕೇಟ್ ವೋಟರ್ಸ್, 1,76,078 ಮತದಾರರಿಗೆ ಫೇಕ್ ಅಡ್ರೆಸ್, 16,216 ಮತದಾರರ ಅಡ್ರೆಸ್ ಹಾಗೂ ಇತರೆ ದಾಖಲೆಗಳು ಸರಿಯಾಗಿಲ್ಲ ಹಾಗೂ 49,532 ಮತದಾರರ ಹೆಸರನ್ನ ಲಿಸ್ಟ್ಗೆ ತುರುಕೋ ಕೆಲಸ ಆಗಿದೆ. ದುರಂತ ಏನಂದ್ರೆ ಡಿಂಪಲ್ ಯಾದವ್ ಗೆಲುವಿನ ಅಂತರ 2,21,639 ವೋಟ್ಗಳು. ಈಗ ಡಿಂಪಲ್ ಯಾದವ್ ರಾಜೀನಾಮೆ ಕೊಡ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. 3-4 ದಿನಗಳಿಂದ ರಾಹುಲ್ ಹಾಗೂ ಅವರ ಇಡೀ ಟೀಮ್ ಮಾಡ್ತಾ ಇದ್ದ ದೊಡ್ಡ ದೊಡ್ಡ ಆರೋಪಗಳಿಗೆ ಒಂದೇ ಸಲ ಹೊಡೆತ ಕೊಡೋ ಕೆಲಸ ಆಗಿದೆ. ಇನ್ನೂ ಕೆದಕಿದ್ರೆ ಯಾರ್ಯಾರು ಸಿಕ್ಕಿ ಬಿಡಬಹುದು ಅನ್ನೋ ಪ್ರಶ್ನೆ ಕೂಡ ಹುಟ್ಟಿದೆ. ಅಂದಹಾಗೆ ಈಗ ಎಲ್ಲರಲ್ಲಿರೋ ಕುತೂಹಲ ಇದನ್ನ ಹೇಗೆ ಅವರು ಡಿಫೆಂಡ್ ಮಾಡ್ತಾರೆ ಅನ್ನೋದು. ಯಾಕಂದ್ರೆ ಒಂದು ವೇಳೆ ಇದೆಲ್ಲ ಸುಳ್ಳು, ಫೇಕ್ ವೋಟ್ಗಳು ಇರ್ಲೇ ಇಲ್ಲ ಅನ್ನೋ ಹಾಗಿದ್ರೆ ಅದಕ್ಕೆ ದಾಖಲೆ ಕೊಡಬೇಕು. ಆ ರಾಜ್ಯದ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾರೆ ಅಂದ್ರೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಆಗುವಾಗ ಕಾಂಗ್ರೆಸ್ ಸರ್ಕಾರವೇ ಇತ್ತು ಅನ್ನೋ ಮಾಜಿ ಸಚಿವ ರಾಜಣ್ಣ ಹೇಳಿಕೆಯನ್ನು ಒಪ್ಪಬೇಕು, ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಇಲ್ಲ ಇದನ್ನ ಬಿಟ್ಟು ಹೌದು ನಮ್ಮ ಕ್ಷೇತ್ರದಲ್ಲಿ ಫೇಕ್ ವೋಟ್ಗಳು ಇದ್ವೇನೋ, ಎಲೆಕ್ಷನ್ ಕಮಿಷನ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಬಿಹಾರದಲ್ಲಿ SIR ಪ್ರಕ್ರಿಯೆ ಆಗ್ತಾ ಇರೋದನ್ನ ಒಪ್ಕೊಳ್ಬೇಕು. ಯಾಕಂದ್ರೆ ಇಂಥ ಫೇಕ್ ವೋಟ್ಗಳನ್ನ ತೆಗೆಯೋದಕ್ಕೆ ಆ ಪ್ರಕ್ರಿಯೆಯಲ್ಲಿ ಆಗ್ತಾ ಇರೋದ್ರಿಂದ ಆರೋಪ ಮಾಡೋದನ್ನ ನಿಲ್ಲಿಸಬೇಕು ಹಾಗೂ ಇಡೀ ದೇಶಾದ್ಯಂತ SIR ಪ್ರಕ್ರಿಯೆಗೆ ಸಹಕಾರ ಕೊಟ್ಕೊಂಡು ಹೋಗ್ಬೇಕು. ಆದ್ರೆ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಇದೆರಡನ್ನು ಒಪ್ಪೋದಿಲ್ಲ ಅನ್ನೋದು ಖಾತ್ರಿ ಆಗ್ತಾ ಇದೆ. ಆದ್ರಿಂದ ಅವರ ಕಡೆಯಿಂದ ಯಾವ ಪ್ರತಿಕ್ರಿಯೆ ಬರ್ಬೋದು ಅನ್ನೋ ಕುತೂಹಲ ದಟ್ಟವಾಗ್ತಾ ಇದೆ. ಸರಿ, ಇದು ಆಗಿ ಹೋಗೋ ಕೆಲಸ ಅಲ್ಲ. ಇನ್ಮೇಲೆ ಈ ವಿಚಾರ ಕೈಬಿಟ್ಟು ಸುಮ್ಮನಾಗೋಣ ಅಂದ್ರೆ ಅದಕ್ಕೂ ಚಾನ್ಸ್ ಇಲ್ಲ. ಯಾಕಂದ್ರೆ ರಾಹುಲ್ ಸುಮ್ಮನಾದ್ರೂ ಎಲೆಕ್ಷನ್ ಕಮಿಷನ್ ಸುಮ್ಮನಾಗೋದಿಲ್ಲ. ಸತತ ಹಲವು ವರ್ಷಗಳಿಂದ ಆರೋಪ, ಪತ್ರ ಮುಖೇನ ಕಂಪ್ಲೇಂಟ್ ಕೊಡಿ ಅಂದ್ರೆ ನಕಾರ, ಆಧಾರವಿಲ್ಲದೆ ಒಂದು ಸ್ವತಂತ್ರ ಸಂಸ್ಥೆ ಮೇಲೆ ಜನರಿಗೆ ಗೊಂದಲ ಹಾಗೂ ಅನುಮಾನ ಹುಟ್ಟೋ ಹಾಗೆ ಮಾಡಿ ಮೆಲ್ಲಗೆ ಜಾರಿಕೊಂಡ್ರೆ ಖಂಡಿತ ಎಳೆದು ತಂದು ಕೋರ್ಟ್ಗೆ ನಿಲ್ಲಿಸೋ ಕೆಲಸ ಆಗತ್ತೆ. ಇನ್ನು ಯಾವ ಚುನಾವಣೆಯಲ್ಲಿ ಯಾವ ರೀತಿ ರಿಸಲ್ಟ್ ಬಂದರೂ ಕೈ ಕಟ್ಟಿ ಸುಮ್ಮನೆ ಕೂರೋ ಪರಿಸ್ಥಿತಿಗೆ ಬಂದು ನಿಲ್ಲುತ್ತೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.